ಚನ್ನಪಟ್ಟಣ ಬೈ ಎಲೆಕ್ಷನ್ ಸೋಲ್ನಿಂದ ಕಂಗೆಟ್ಟಿರುವಂತ ಜೆಡಿಎಸ್ಗೆ ಮತ್ತೊಂದು ಆಘಾತ. ಟಾಸ್ಕ್ ಕೊಟ್ಟರೆ ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಕರೆತರೋಕೆ ಸಿದ್ಧ ಅನ್ನುವಂತ ಸಿಪಿವೈ ಹೇಳಿಕೆ. ಸಹಜವಾಗಿ ಇದು ದಳಮನೆಯಲ್ಲಿ ಟೆನ್ಷನ್ ಸೃಷ್ಟಿಸಿದೆ. ಇದಾದ ನಂತರ ಏನೇನು ಬೆಳವಣಿಗೆಗಳಾಗ್ತಾ ಇದೆ, ಯಾರ್ಯಾರು ಏನೇನು ಹೇಳಿಕೆಯನ್ನ ಕೊಡ್ತಿದ್ದಾರೆ, ನಿಜಕ್ಕೂ ಅಂತ ಪ್ರಯತ್ನ ಏನಾದರೂ ಸಿಪಿವೈ ಕಡೆಯಿಂದ ಆಗ್ತಾ ಇದೆಯಾ? ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಸೋಲು. ಜೆಡಿಎಸ್ ಯುವ ನಾಯಕನ ಸೋಲು ದಳಪತಿಗಳಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಹಿಡಿತ ಹೊಂದಿದ್ದ ಚನ್ನಪಟ್ಟಣ ಕ್ಷೇತ್ರವನ್ನು ಜೆಡಿಎಸ್ ಕಳೆದುಕೊಂಡಿದೆ. ಈ ನಡುವೆ ನಿಖಿಲ್ ವಿರುದ್ಧ ಸ್ಪರ್ಧಿಸಿ ದಿಗ್ವಿಜಯ ಸಾಧಿಸಿರುವ ಯೋಗೇಶ್ವರ್ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಜೆಡಿಎಸ್ ಶಾಸಕರನ್ನ ಸೆಳೆಯಲು ಯೋಗೇಶ್ವರ್ ಕಸರತ್ತು. ಆಪ್ತರ ಮೂಲಕ ಉತ್ತರ ಕರ್ನಾಟಕ ಭಾಗದ ಶಾಸಕರ ಸಂಪರ್ಕ. ಆಪರೇಷನ್. ಜೆಡಿಎಸ್ ಆಪರೇಷನ್ಗೆ ಶಾಸಕ ಯೋಗೇಶ್ವರ್ ಮುಂದಾಗಿದ್ದಾರೆ. ದಳ ಶಾಸಕರು ಮಾಜಿ ಶಾಸಕರನ್ನ ಕಾಂಗ್ರೆಸ್ಗೆ ಸೆಳೆಯಲು ತಂತ್ರ ಹೆಣಿತಾ ಇದ್ದಾರೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಶಾಸಕರನ್ನ ಸಂಪರ್ಕಿಸಲು ಆಪ್ತರ ಮೂಲಕ ಸರ್ಕಸ್ ಮಾಡ್ತಿದ್ದಾರೆ. ಇನ್ನು ನಿನ್ನೆಯಷ್ಟೇ ಟಿವಿ9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ ಸೈನಿಕ ಜೆಡಿಎಸ್ ಶಾಸಕರನ್ನ ಆಪರೇಷನ್ ಮಾಡಲು ಸಿದ್ಧ ಅಂತ ಹೇಳಿ ಸಂಚಲನ ಸೃಷ್ಟಿಸಿದ್ರು. ಜನ ಹಳೆ ಮೈಸೂರು ಭಾಗದಲ್ಲಿ ಒಂದು ತಿರಸ್ಕಾರ ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನು ಯಾರು ಸ್ವೀಕಾರ ಮಾಡ್ತಾರೆ, ಬಿಡ್ರಪ್ಪ ಈಗಲೇ ಒಂದು ತೀರ್ಮಾನ ಮಾಡಿ ಅಂತ ನಾನು ಆ ಶಾಸಕರು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಬಿಡೋದು ಅವ್ರ ವಿಚಾರ. ಬಟ್ ನನಗೇನಾರು ಆ ಥರ ಅವಕಾಶ ಸಿಕ್ಕಿದ್ರೆ ಕರ್ಕೊಂಬರ್ಲಿಕ್ಕಂಥ ವಿಚಾರದಲ್ಲಿ ನಾನು ಸಿದ್ಧವಾಗಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನನಗೆ ಟಾಸ್ಕ್ ಕೊಡಲಿಲ್ಲ, ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ರೀತಿಯ ಜವಾಬ್ದಾರಿ ಕೊಡಲಿಲ್ಲ. ನಾನು ಹೇಳೋದು JDSಲ್ಲಿ ನಿಮ್ಮ ಭವಿಷ್ಯಕ್ಕೆ ಏನು ಅಲ್ಲಿ ಸ್ಕೋಪ್ ಇಲ್ಲ, ಬೇರೆ ಆಲೋಚನೆ ಮಾಡಿ ಅಂತ ಶಾಸಕರಿಗೆ ನಾನು ಕಿವಿ ಮಾತು ಹೇಳ್ತಾ ಇದ್ದೀನಿ. ಅವಕಾಶ ಇದ್ದರೆ ಎಲ್ಲೆಲ್ಲಾರ ಸ್ಪೇಸ್ ಇದ್ದರೆ ಹೋಗಿ ಸೇರ್ಕೊಳ್ಳಿ. JDSಲ್ಲಿ ಏನು ಭವಿಷ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಅವ್ರು ಎಲ್ಲಿ ಬೇಕಾದ್ರೂ ಹೋಗಿ ಸೇರ್ಕೋಬೋದು. ಯಾವುದಾದ್ರು ಒಂದು ಒಳ್ಳೆಯ ರಾಜಕೀಯ ಪಕ್ಷವನ್ನು ಇಟ್ಕೊಂಡು ಆಶ್ರಯ ಮಾಡ್ಕೊಳ್ರಪ್ಪ. ಇಲ್ಲೇನು ನಾನು ಹೇಳ್ತಾ ಇರೋ ಉದ್ದೇಶ ಇಷ್ಟೇ, ದೇವೇಗೌಡರ ಕುಟುಂಬ ರಾಜಕೀಯವಾಗಿ ಮುಗಿತಾ ಇದೆ, ಕ್ಷೀಣಿಸ್ತಾ ಇದೆ ಕರ್ನಾಟಕದಲ್ಲಿ ಅವ್ರ ಬಲ. ಯೋಗೇಶ್ವರ್ ಹೇಳಿಕೆ ಬೆನ್ನಲ್ಲೇ JDLP ನಾಯಕ ಅಲರ್ಟ್. ಅದ್ಯಾವಾಗ ನನಗೆ ಟಾಸ್ಕ್ ಕೊಟ್ರೆ ಆಪರೇಷನ್ಗೆ ಸಿದ್ಧ ಅಂತ ಯೋಗೇಶ್ವರ್ ಹೇಳಿದ್ರು, ದಳಪತಿಗಳಿಗೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಟೆನ್ಷನ್ ಶುರುವಾಗಿದೆ. ಹೀಗಾಗಿಯೇ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅಲರ್ಟ್ ಆಗಿದ್ದು ಶಾಸಕರ ಜೊತೆ ದೂರವಾಣಿ ಮೂಲಕ ಮಾತನಾಡಿದ್ದಾರೆ. ಸಿಪಿವೈ ಅಥವಾ ಕೈ ಶಾಸಕರು ಸಂಪರ್ಕಿಸಿದ್ರೆ ತಿಳಿಸಲು ಸೂಚಿಸಿದ್ದಾರೆ. ಅಲ್ಲದೆ ಆಪರೇಷನ್ ಕಾಂಗ್ರೆಸ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡದಂತೆ ಸಲಹೆ ನೀಡಿದ್ದಾರೆ. ಅಪ್ಪ ಮಗ ಜೈಲಲ್ಲಿರಬೇಕಿತ್ತು, ರೇವಣ್ಣ ಹೇಳಿಕೆಗೆ GTD ಕೆಂಡ. ನಿನ್ನೆಯಷ್ಟೇ GTD ವಿರುದ್ಧ ಹರಿಹಾಯ್ತಿದ್ದ ಶಾಸಕ HD ರೇವಣ್ಣ, ಕುಮಾರಣ್ಣ ಪೊಲೀಸರಿಗೆ ಗುಟುರು ಹಾಕ್ತಿದ್ರೆ ಅಪ್ಪ ಮಕ್ಕಳು ನನ್ನಂಗೆ 20 ದಿನ ಜೈಲಲ್ಲಿರಬೇಕಿತ್ತು ಅಂದಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ GT ದೇವೇಗೌಡ, ನಾನು ನನ್ನ ಮಗ ಬಂಧಿಸುವ ಅಪರಾಧ ಮಾಡಿಲ್ಲ ಅಂತ ಹೇಳಿದ್ರು. ನನಗೊಂದು ಪೊಲೀಸ್ ಆಫೀಸರ್ ಫೋನ್ ಮಾಡಿದ್ರು, ನಮ್ಮ ಅಭಿಮಾನಿ. ನೈಟ್ ಇವತ್ತು GT ದೇವೇಗೌಡರನ್ನ ಅರೆಸ್ಟ್ ಮಾಡೋಕ್ಕೆ SP DOSP ಪೊಲೀಸ್ ಎಲ್ಲ ರೆಡಿ ಇದೆ ಸರ್, ಅರೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಬಂತು. ಕುಮಾರನಿಗೆ ಕೊಟ್ಟೆ. ಅವತ್ತೇನಾದ್ರು ಕುಮಾರನ್ ಗುಟ್ರಿ ಆಗ್ತೋ ಇದ್ರೆ ಅಪ್ಪ ಮಗ 20 ದಿನ ನನಗೆ ಜೈಲಲ್ಲಿ ಇರ್ಬೇಕಾದ್ರು. ನನ್ನ ಮಗ ನಾನು 20 ದಿವಸ ಜೈಲಲ್ಲಿ ಇರಬೇಕು ಅಂತೇಳಿ ರೇವಣ್ಣವ್ರು ಯಾರನ್ನ ಯೋಚನೆ ಮಾಡಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ಒಂದೆಡೆ ದಳ ಮನೆಯೊಳಗೆ ಅಂತರ್ಯುದ್ಧ ನಡೀತಿದ್ರೆ ಮತ್ತೊಂದು ಕಡೆ ಶಾಸಕರ ಆಪರೇಷನ್ ಭೀತಿ ಎದುರಾಗಿದೆ. ಹೀಗಾಗಿ ಶಾಸಕರು ಮಾಜಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು JDS ಹರಸಾಹಸ ಪಡ್ತಿದೆ. ಬ್ಯೂರೋ ರಿಪೋರ್ಟ್, TV9.